शारदा माता गोविंदा गोविंदा। ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ, ಟಿವಿ ಮಾಧ್ಯಮದಲ್ಲಿ ನಿರಂತರವಾಗಿ ಪ್ರಕಟಣೆಗೊಳ್ತಿರುವಂಥ ಬಹಳ ದುಃಖಕರವಾದಂಥ ಸಂಗತಿ ಏನಂತ ಹೇಳಿದರೆ, ಜನರಲ್ ಬಿಪಿನ್ ರಾವತ್ ಅಂತ ಹೇಳಿದರೆ ಅವರು ನಮ್ಮ ದೇಶದ 3 ಸಶಸ್ತ್ರ ಪಡೆಗಳ ನಾಯಕರಾಗಿ ಬಹಳ ಒಂದು ಗಟ್ಟಿತನದ ಮತ್ತು ಬಹಳ ಶಕ್ತಿಶಾಲಿಯಾದ, ಬಹಳ ಬುದ್ಧಿಶಾಲಿಯಾಗಿರ್ತಕ್ಕಂಥ ಒಂದು ನಾಯಕರಾಗಿದ್ದರು ಯೋಧರ ಪಡೆಯದು. ಅಂತಹ ಒಬ್ಬರು ಅವರ ಧರ್ಮಪತ್ನಿಯ ಜೊತೆಗೆ ಸುಮಾರು 11 ಮಂದಿ ಸಹಿತ ಹೆಲಿಕಾಪ್ಟರ್ನಲ್ಲಿ ಒಂದು ಕಡೆಗೆ ಹೋಗುವಾಗ ಹವಾಮಾನ ವೈಪರೀತ್ಯ ಮತ್ತು ಯಾವುದೋ ಸ್ವಲ್ಪ ತೊಂದರೆಯ ಸಮಸ್ಯೆಗಳ ಕಾರಣದಿಂದಾಗಿ ಮೋಡದ ಮಧ್ಯೆಯೋ ಹೊರಕ್ಕೋ ಸಿಲುಕಿ ಆ ಹೆಲಿಕಾಪ್ಟರ್ ಪತನಗೊಂಡು ಈ 11 ಮಂದಿ ಕೂಡ ಜನರಲ್ ಬಿಪಿನ್ ರಾವತ್ ಸಹಿತವಾಗಿ ಅಸುನೀಗಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಆ ಯೋಧರು ಸಹಿತವಾಗಿ ಆದಂಥ ಮತ್ತು ನಾಯಕನ ಸಹಿತವಾಗಿ ಆದಂಥ ಬಹಳ ದೊಡ್ಡ ನಷ್ಟ ಅಂತೇಳಿ ನಾವೆಲ್ಲ ಟಿವಿಯಲ್ಲಿ ಮತ್ತು ಪತ್ರಿಕೆಯಲ್ಲಿ ಕೇಳಿಕೊಂಡಂಥ ವಿಷಯ. ಹಾಗಾಗಿ ಒಂದು ರಾಷ್ಟ್ರಕ್ಕೆ ಒಂದು ಯೋಧರು ಅಥವಾ ಅದರ ಸಶಸ್ತ್ರ ಪಡೆಗಳ ನಾಯಕರು ಎಷ್ಟು ಮುಖ್ಯವೋ, ಅದೇ ರೀತಿ ಆಹಾರ ಕೊಡುವಂಥ ರೈತರು ಎಷ್ಟು ಮುಖ್ಯವೋ, ಹಾಗೆ ಆರೋಗ್ಯ ಕಾಪಾಡುವಂಥ ವೈದ್ಯರು ಎಷ್ಟು ಮುಖ್ಯವೋ, ಅವರೆಲ್ಲ ಸಮಸ್ಯೆಗೊಳಗಾಗಿ ಈ ರೀತಿ ತೊಂದರೆಗೀಡಾದರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವಂಥದ್ದು ಅಥವಾ ಶ್ರದ್ಧಾಂಜಲಿ ಅರ್ಪಿಸುವಂಥದ್ದು ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿರ್ತದೆ. ಅದರಲ್ಲಿ ನಮ್ಮ ಶಾರದಾ ಟ್ರಸ್ಟ್ ಆಗಲಿ, ಸಮಿತಿ ಆಗಲಿ, ಅಥವಾ ಆದರ್ಶ ಮಂಡಳಿ ಆಗಲಿ, ಶಾರದಾ ಮಹಿಳಾ ಮಂಡಳಿ ಆಗಲಿ ಹೊರತಲ್ಲ. ಹಾಗಾಗಿ ಎಲ್ಲರೂ ಸೇರದಿದ್ದರೂ ಕೂಡ ಎಲ್ಲರ ಪರವಾಗಿ ಒಂದಿಷ್ಟು ಜನ ಸೇರಿ ಈ ಶ್ರದ್ಧಾಂಜಲಿ ಸಭೆಯನ್ನು ಅಥವಾ ಸಂಸ್ಮರಣೆ ಅಥವಾ ಸ್ಮರಣೆಯನ್ನು ಮಾಡುವಂಥದ್ದು ಇಮಿಡಿಯೇಟ್ ಅಂತ ಹೇಳಿದ್ರೆ ಅದು
ಹಾಗಾಗಿ ಅದು ಅಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಸಮಿತಿ ದಿಢೀರಾಗಿ ಆಯೋಜನೆಗೊಳಿಸಿದೆ. ಹಾಗಾಗಿ ಇವತ್ತು ಬಂದು ಅಂದರೆ ಶುಕ್ರವಾರದ ಈ ವಾರದ ಪೂಜೆಗೆ ಸಂಬಂಧಪಟ್ಟ ಹಾಗೆ ಸೇರಿದಂಥ ಪೂಜಾ ಸೇವಾರ್ಥಿಗಳು, ಆಮೇಲೆ ನಮ್ಮ ಟ್ರಸ್ಟಿನ ಮತ್ತು ಆದರ್ಶ ಮಿತ್ರ ಮಂಡಳಿಯ ಸಮಿತಿಯ ಸ್ವಲ್ಪ ಪ್ರಮುಖರು ಮುಖ್ಯರು ಯಾವಾಗಲೂ ಬರುವವರು ಇದ್ದೇ ಇರ್ತಾರೆ. ಹಾಗಾಗಿ ಈ ಕರ್ತವ್ಯವನ್ನು ಇವತ್ತು ಇಷ್ಟು ಜನ ಸೇರಿದಾಗ ಮಾಡುವುದು ಬಹಳ ಸೂಕ್ತ ಅಂತೇಳಿ ಯೋಚಿಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಯೋಜನೆಯನ್ನು ಹಾಕಿದ್ದಾರೆ. ಹಾಗೆ ಜನರಲ್ ಬಿಪಿನ್ ರಾವತ್ ಹಾಗೂ ಅವರ ಧರ್ಮಪತ್ನಿ ಸಹಿತವಾಗಿ ಈ 11 ಮಂದಿ ಯೋಧರಿಗೆ ಭಾರತ ಮಾತೆ ಹಾಗೂ ನಮ್ಮ ಶಾರದಾ ಮಾತೆ ಮತ್ತು ನಮ್ಮೂರಿನ ದೈವದೇವರುಗಳು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಅಂಥೇಳಿ ನಾವು ಪ್ರಾರ್ಥಿಸಬೇಕು. ಮತ್ತು ಅವರ ಸಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಬೇಕು. ಇಡೀ ದೇಶಕ್ಕೆ ಪ್ರಜೆಗಳಿಗೂ ಕೂಡ ದುಃಖವನ್ನು ಸಹಿಸುವ ಶಕ್ತಿ ಕೊಡಬೇಕು. ಹಾಗೆ ಪ್ರಧಾನಿ ಸಹಿತವಾಗಿ ಈಗ ಆಡಳಿತ ಮಾಡುವಂಥ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇವರ ಜಾಗವನ್ನು ತುಂಬುವಂಥ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಹಾರೈಸುವುದರೊಂದಿಗೆ ನಾವು 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಅವರಿಗೆ ಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಅಂತಿಮ ಸಂಘಟನೆಗಳ ವಿಶ್ವನಾಥ ಮಾಮನ್ಯ ನಾಗೇಶ ಪೂಜೆ ಅಂತೇವೆ ಆದರೆ ನಮ್ಮ ಪರಿಸರಗಳು ನಮ್ಮೊಟ್ಟಿಗೆ ಬೆಳೆದಿದ್ದ ಸಂಘಟನೆಗೆ ನನ್ನ ಆತ್ಮಗಳ ಶಾಂತಿಗಳೇ ಬಂದರೆ ಈಗ ಮಾತಲ್ಲಿ ಬೈದ ಪೂಜೆ ಮಾತಾಡ್ತೇನೆ ಅರೆಲ್ಲ ಇನ್ನೊಂದು ಈ 13 ಅಂತ ದೇಶದ ಕರ್ನಾಟಕದ ಮಾತ್ರ ನಮಗೆ ಶ್ರದ್ಧಾಂಜಲಿ ಕೊಡ್ತಾ ಬಂದು